ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತೆಫನಿಗೆ ನೀಡಿದ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಲೆನ್ನಲ್ಲಿ. ಸ್ತೆಫನಿಗೆ ನೀಡಿದ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಲೆನ್ನಲ್ಲಿ. ಸಾವಿನ ಮುಂದೆ ಸಹನೆಯ ಮಧ್ಯೆ ಸ್ವರ್ಗವನ್ನೇ ದರ್ಶಿಸಿದ ಆತ್ಮಶಕ್ತಿ. ತಂದೆಯ ವಾಗ್ದಾನವೇ ಪರಿಶುದ್ಧ ರೂಹಾವೇ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ತೆಫನನಲ್ಲಿ ಕಾರ್ಯ ಮಾಡಿದಂಥ ಪವಿತ್ರಾತ್ಮರ ಕಾರ್ಯಕಲಾಪಗಳು, ಒಬ್ಬ ಅಡಿಗೆ ಭಟ್ಟನಾಗಿ ದೇವರ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯಲ್ಲಿ ದೇವರ ಮಹತ್ ಜ್ಞಾನ ಪ್ರಕಟವಾದಂಥ ಒಂದು ವಿಶೇಷತೆ. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರದ ಕುರಿತು ಆತನಿಗೆ ಎಷ್ಟು ಅರಿವಿತ್ತು ಎಂಬುದಾಗಿ. ಹಳೆಯ ಒಡಂಬಡಿಕೆಯನ್ನು ನಾನು ರದ್ದು ಮಾಡಲು ಬಂದಿಲ್ಲ. ಕೆಲವರು ಹೇಳ್ತಾರೆ ಯೇಸು ಹೊಸ ಒಡಂಬಡಿಕೆ ಸ್ಥಾಪನೆ ಮಾಡಿದ್ದಾರೆ, ಹಳೆ ಒಡಂಬಡಿಕೆ ನಮಗೆ ಇಲ್ಲ ಅನ್ನುವ ರೀತಿಯಲ್ಲಿ. ಹಳೆಯ ಒಡಂಬಡಿಕೆಯನ್ನು ಮತ್ತಾಯ 5:17 ಯೇಸು ಹೇಳುತ್ತಾರೆ, ಹಳೆಯ ಒಡಂಬಡಿಕೆಯನ್ನು ರದ್ದು ಮಾಡಲು ಬಂದಿಲ್ಲ, ಬದಲಿಗೆ ಅವುಗಳನ್ನು ಸಿದ್ಧಿಗೆ ತರಲು, ಕಾರ್ಯರೂಪಕ್ಕೆ ತರಲು ನಾನು ಬಂದಿದ್ದೇನೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಕುರಿತಾಗಿ ಬರೆಯಲ್ಪಟ್ಟ ಪ್ರತಿಯೊಂದು ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸಲ್ಪಟ್ಟವು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದ ಕಾರಣ ಇಲ್ಲಿ ಸ್ತೆಫನನು ಆ ಜನರು ನ್ಯಾಯಸಭೆಯ ಮುಂದೆ ಎದ್ದು ನಿಂತು ತಮ್ಮ ಪೂರ್ವಜರ ದೇವರು ಅಬ್ರಹಾಂ, ಇಸಾಕ್, ಯಾಕೋಬನ ದೇವರು ಹೇಗೆ ತನ್ನ ಜನರನ್ನ ಮುನ್ನಡೆಸಿದರು ಎಂಬುದಾಗಿ ಅದರ ಕುರಿತು ಜನರ ಮುಂದೆ ಮಾತನಾಡುವುದನ್ನ ಇಂದಿನ ಜೀವಸ್ವರದಲ್ಲಿ ನೋಡೋಣ. ಮೊದಲನೆಯ ಭಾಗದಲ್ಲಿ ಅಬ್ರಹಾಮನ ಕುರಿತು. ಓಕೆ, ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ. ಇವರು ನಿನ್ನ ವಿರುದ್ಧ ಹೇಳುತ್ತಿರುವುದು ಸತ್ಯವೋ ಎಂದು ಪ್ರಧಾನ ಯಾಜಕನು ಸ್ತೆಫನನನ್ನು ಕೇಳಿದನು. ಪ್ರತ್ಯುತ್ತರವಾಗಿ ಅವನು ಹೀಗೆಂದನು, ಭ್ರಾತೃಗಳೇ, ಪಿತೃಗಳೇ, ಕಿವಿಗೊಡಿ. ಭ್ರಾತೃಗಳೆಂದರೆ ನನ್ನ ಸಹೋದರರೇ, ತಂದೆಗಳೇ, ಗಮನ ಕೊಡಿ, ಕಿವಿಗೊಡಿ. ನಮ್ಮ ಪಿತಾಮಹ ಅಬ್ರಹಾಮನು ಹಾರಾನಿನಲ್ಲಿ ವಾಸ ಮಾಡುವ ಮೊದಲು ಮೆಸೊಪೊಟೇಮಿಯಾದಲ್ಲಿ ಇದ್ದನು. ಆಗ ಮಹಿಮಾ ಸ್ವರೂಪನಾದ ದೇವರು ಅವನಿಗೆ ದರ್ಶನವಿತ್ತರು. ನೀನು ನಿನ್ನ ಬಂಧು ಬಳಗವನ್ನು, ತಾಯ್ನಾಡನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೋಗು ಎಂದರು. ಅಂತೆಯೇ ಅವನು ಕಸ್ದೀಯರ ನಾಡನ್ನು ಬಿಟ್ಟು ಹಾರಾನಿನಲ್ಲಿ ವಾಸ ಮಾಡಿದನು. ಅವನ ತಂದೆಯ ಮರಣಾನಂತರ ದೇವರು ಅವನನ್ನು ನೀವು ವಾಸ ಮಾಡುತ್ತಿರುವ ಈ ನಾಡಿಗೆ ಕರೆತಂದರು. ಆಗ ಇಲ್ಲಿ ಕಾಲಿಡುವಷ್ಟು ನೆಲವನ್ನು ಕೂಡ ದೇವರು ಅವನಿಗೆ ಸ್ವಾಸ್ಥ್ಯವಾಗಿ ಕೊಡಲಿಲ್ಲ. ಸ್ವಂತ ಸೊತ್ತಾಗಿ ಅವನಿಗೂ ಅವನ ಬಳಿಕ ಅವನ ಸಂತತಿಗೂ ಕೊಡುವುದಾಗಿ ವಾಗ್ದಾನ ಮಾಡಿದರಷ್ಟೇ. ಆಗ ಅಬ್ರಹಾಮನಿಗೆ ಮಕ್ಕಳೇ ಇರಲಿಲ್ಲ. ನೋಡಿ, ದೇವರಲ್ಲಿ ವಿಶ್ವಾಸವಿಟ್ಟ ಒಬ್ಬ ವ್ಯಕ್ತಿಯ ಜೀವನ, ದೇವರಲ್ಲಿ ನಂಬಿಕೆ ಇಟ್ಟ ಜೀವನ. ಇನ್ನು ಹೇಳಬೇಕಂದ್ರೆ ಯೇಸು ಹೇಳ್ತಾರೆ ಶಿಷ್ಯರನ್ನ ನೋಡಿ, ನಾನು ನಿಮ್ಮನ್ನು ಗೆಳೆಯರೆಂದು ಕರೆಯುತ್ತೇನೆ ಎಂಬುದಾಗಿ. ಗೆಳೆತನ ಎಲ್ಲ ಸಂಬಂಧಕ್ಕಿಂತಲೂ ಒಂಥರ ವಿಭಿನ್ನವಾದುದು. ಗಂಡ ಹೆಂಡತಿ ಹತ್ರ ಶೇರ್ ಮಾಡದೇ ಇರೋ ವಿಷಯ ಗೆಳೆಯನ ಹತ್ರ ಶೇರ್ ಮಾಡಿರ್ತಾರೆ. ಅಕ್ಕ ತಂಗಿರು ಶೇರ್ ಮಾಡ್ಕೊಳ್ದೇ ಇರೋ ವಿಷಯ ಗೆಳತಿಯರ ಹತ್ರ ಶೇರ್ ಮಾಡಿರ್ತಾರೆ ಅಲ್ವಾ? ತಂದೆ ತಾಯಿ ಮಕ್ಕಳೊಟ್ಟಿಗೆ ಶೇರ್ ಮಾಡ್ಕೊಳ್ದೇ ಇರೋ ವಿಷಯ ಗೆಳೆಯರ ಹತ್ರ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಆ ಗೆಳೆತನ ಅನ್ನೋದು ಒಂದು ನಂಬಿಕೆಯ ಮೂಲಕ ಉಂಟಾಗುವಂಥದ್ದು. ಜ್ಞಾನೋಕ್ತಿ 17:17 ನಾವು ನೋಡುತ್ತೇವೆ. ಅಲ್ಲಿ ಸೊಲೊಮೋನ ಹೇಳ್ತಾನೆ, ಗೆಳೆಯ ಎಲ್ಲ ಸಮಯ ಸಂದರ್ಭದಲ್ಲಿ ಗೆಳೆಯನಾಗಿಯೇ ಇರುತ್ತಾನೆ ಎಂಬುದಾಗಿ. ಅಂದರೆ ಕಷ್ಟದಲ್ಲಿ ನಷ್ಟದಲ್ಲಿ ಇರುವಾಗಲೂ ಇಲ್ಲದಿರುವಾಗಲೂ ಆ ಗೆಳೆಯನು ಸಪೋರ್ಟ್ ಆಗಿ ನಿಲ್ತಾನೆ, ಒಂದು ಸಹಾಯದ ಹಸ್ತವಾಗಿ ಇರ್ತಾನೆ ಅನ್ನುವ ರೀತಿಯಲ್ಲಿ. ಇಲ್ಲಿ ಅಬ್ರಹಾಮನನ್ನ ದೇವರು ಕರೆದಾಗ ಆ ಸ್ವರಕ್ಕೆ ಕಿವಿಗೊಟ್ಟ ಅಬ್ರಹಾಮ ತನ್ನ ಸ್ವಂತ ನಾಡನ್ನು ಎಲ್ಲವನ್ನೂ ಬಿಟ್ಟು ದೇವರನ್ನ ಹಿಂಬಾಲಿಸಿದ್ದನ್ನು ನಾವು ನೋಡುತ್ತೇವೆ. ಅದಕ್ಕಾಗಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಪಾಪ ಹೆಚ್ಚಾಗಿ ಅದನ್ನು ನಾಶ ಮಾಡಲು ದೇವರು ಬರುವಾಗ ನನ್ನ ದಾಸ, ನನ್ನ ಗೆಳೆಯ ಅಬ್ರಹಾಮನಿಗೆ ತಿಳಿಸದೆ ನಾನು ಈ ಕಾರ್ಯವನ್ನು ಹೇಗೆ ಮಾಡಲಿ ಅಂತ. ಅಂದರೆ ಒಬ್ಬ ಮನುಷ್ಯನನ್ನು ದೇವರು ತನ್ನ ಸ್ನೇಹಿತನ ರೀತಿಯಲ್ಲಿ ಕಾಣ್ತಾರೆ. ಅಷ್ಟರ ಮಟ್ಟಿಗೆ ನಮಗೆ ಕ್ಲೋಸ್ ಆಗಿ ಇರ್ತಾರೆ ಅನ್ನುವ ರೀತಿಯಲ್ಲಿ. ಮೋಶೆಯೊಟ್ಟಿಗೆ ಒಬ್ಬ ಗೆಳೆಯನು ಮಾತನಾಡುವಂತೆ ಮುಖಾಮುಖಿಯಾಗಿ ಮಾತನಾಡಿದ್ದರು ಅಂದ. ಅಬ್ರಹಾಮ ವಿಶ್ವಾಸದ ಪಿತಾಮಹ ಎನಿಸಿಕೊಂಡ ಕಾರಣ ಅವನಿಗೆ ಮಕ್ಕಳಿರಲಿಲ್ಲ. ನಿನಗೆ ಕಾನಾನ್ ನಾಡನ್ನು ಕೊಡ್ತೇನೆ, ಹಾಲು ಜೇನು ಹರಿಯುವ ನಾಡನ್ನು ಕೊಡ್ತೇನೆ ಅಂತ ಕರ್ಕೊಂಬಂದರೂ ಸಹ ಕಾಲಿಡುವಷ್ಟು ಜಾಗ ಅವನಿಗೆ ಸ್ವಂತದ್ದಾಗಿರಲಿಲ್ಲ. ಆದರೆ ಅದು ಅವನ ಸಂತತಿ ಸಂತಾನಕ್ಕೆ ದೇವರು
ವಾಗ್ದಾನವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಿಸಿಕೊಟ್ಟರು. ಸೊ ಅಬ್ರಹಾಮ ವಿಶ್ವಾಸದ ಪಿತಾಮಹ ಎನಿಸಿಕೊಳ್ಳಬೇಕಾದರೆ ಅವನು ಎಷ್ಟರ ಮಟ್ಟಿಗೆ ದೇವರಲ್ಲಿ ವಿಶ್ವಾಸವಿಟ್ಟಿದ್ದ, ನಂಬಿಗಸ್ತನಾಗಿ ನಡೆದುಕೊಂಡ ಎಂದು ನಾವು ನೋಡುತ್ತೇವೆ. ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಗುಲಾಮರಾಗುವರು, 400 ವರ್ಷಗಳವರೆಗೆ ದಬ್ಬಾಳಿಕೆಗೆ ಒಳಗಾಗುವರು. ಆದ್ದರಿಂದ ಗುಲಾಮಗಿರಿಯನ್ನು ಪಡೆಯುವ ಜನಾಂಗಕ್ಕೆ ನಾನು ದಂಡನೆ ವಿಧಿಸುವೆನು. ಅನಂತರ ಅವರು ಅಲ್ಲಿಂದ ಹೊರಬಂದು ನನ್ನನ್ನು ಈ ಸ್ಥಳದಲ್ಲೇ ಆರಾಧಿಸುವರು ಎಂದರು. ಆಮೇಲೆ ದೇವರು ಅಬ್ರಹಾಮನೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಆ ಒಡಂಬಡಿಕೆಯ ಚಿಹ್ನೆಯಾಗಿ ಸುನ್ನತಿಯನ್ನು ವಿಧಿಸಿದರು. ಅಬ್ರಹಾಮನೊಟ್ಟಿಗೆ ದೇವರು ಮಾಡಿಕೊಂಡ ಸಕಲ ಒಡಂಬಡಿಕೆಗೆ ಗುರುತಾಗಿ ಒಂದು ಚಿಹ್ನೆಯಾಗಿ ಒಂದು ಸುನ್ನತಿಯನ್ನು ಮಾಡಿಸಿದ್ದರು ಎನ್ನುವ ರೀತಿಯಲ್ಲಿ ಗಂಡು ಮಕ್ಕಳ ಮೂತ್ರಜನಕಾಂಗದ ಮುಂದೊಗಲನ್ನು ಕತ್ತರಿಸಿ ರಕ್ತ ಸುರಿಸುವಾಗ ನಾನು ರಕ್ತದಿಂದ ದೇವರಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ, ನನ್ನ ಪ್ರಾಣಕ್ಕೆ ಹೊಣೆ ದೇವರೇ ಆಗಿದ್ದಾರೆ ಎಂಬುದಾಗಿ. ಸೊ ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿ ದೇವರಿಗೂ ಮನುಷ್ಯನಿಗೂ ಅಬ್ರಹಾಮನಿಗೂ ನಡೆದ ಒಡಂಬಡಿಕೆ ಶಾಶ್ವತವಾಗಿ ನೆರವೇರಿಸಲು ಇಬ್ಬರು ಬದ್ಧರಾಗಿದ್ದರು. ಒಡಂಬಡಿಕೆ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಮಾಡಿಕೊಳ್ಳುವ ಒಪ್ಪಂದ. ಇಬ್ಬರೂ ಅದಕ್ಕೆ ಬದ್ಧರಾಗಿ ನಡೆಯುವಾಗ ಒಡಂಬಡಿಕೆ ಅವರಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುತ್ತದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸುನ್ನತಿ ಮಾಡುವುದಿಲ್ಲ, ಬದಲಿಗೆ ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ, ಸ್ನಾನ ದೀಕ್ಷೆ. ಹೇಗೆ ನೀರಿನಲ್ಲಿ ಮುಳುಗಿ ಒಬ್ಬ ಮನುಷ್ಯ ಮೇಲಕ್ಕೆ ಎದ್ದೇಳುವಾಗ ಪಾಪದ ಪಾಲಿಗೆ ಸತ್ತಿದ್ದೇನೆ, ಯೇಸುವಿಗೋಸ್ಕರ ನಾನು ಜೀವಿಸುತ್ತೇನೆ, ಹೊಸ ಜೀವ, ಹೊಸ ಸೃಷ್ಟಿ. ನೀರಲ್ಲಿ ಮುಳುಗಿಸಿದ ವ್ಯಕ್ತಿಯನ್ನು ಮೇಲಕ್ಕೆತ್ತದೇ ಇರುವಾಗ ಅವನು ಸಾಯುತ್ತಾನಷ್ಟೇ. ಆದರೆ ಅವನನ್ನು ಮೇಲಕ್ಕೆತ್ತಿ ಹೊಸ ಜೀವ, ಹೊಸ ಒಡಂಬಡಿಕೆಗೆ ಅವನು ಬಾಧ್ಯಸ್ಥನಾಗುತ್ತಾನೆ. ಯೇಸುವಿನ ನಾಮದಲ್ಲಿ ಸ್ನಾನ ದೀಕ್ಷೆ ಪಡೆದುಕೊಳ್ಳುವ ಪ್ರತಿಯೊಬ್ಬನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನು. ಅವನು ದಂಡನೆಗೆ ಗುರಿಯಾಗುವುದಿಲ್ಲ. ಅಬ್ರಹಾಮ ತನಗೂ ತನ್ನ ಮಗ ಇಸಾಕನಿಗೆ ಎಲ್ಲರಿಗೂ ಸುನ್ನತಿಯನ್ನು ಮಾಡಿಸಿದನು. ಇವತ್ತು ನಾವು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗಲೇ ಪವಿತ್ರಾತ್ಮರ ಮುದ್ರೆ ನಮ್ಮ ಮೇಲೆ ಇರುತ್ತದೆ ಮತ್ತು ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗುತ್ತೇವೆ. ನಮ್ಮ ಜೀವದ ಹೊಣೆ, ನಮ್ಮ ಪ್ರಾಣಕ್ಕೆ ಹೊಣೆ ಪ್ರಭು ಯೇಸುವೆ ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಸಂತ ಪೌಲ ಅದನ್ನು ಬಹಳ ಇನ್ನೂ ಸುಂದರವಾಗಿ ಹೇಳುತ್ತಾರೆ. ರೋಮ 6:3 ಮೇಲ್ಪಟ್ಟು ಯೇಸುವಿನೊಟ್ಟಿಗೆ ಒಂದಾಗಲು ದೀಕ್ಷಾ ಸ್ನಾನ ಮಾಡಿಕೊಂಡಿರುವ ನಿಮಗೆ ಮರಣ ಉಂಟಾಯಿತು. ಯೇಸುವಿನ ಮರಣದಲ್ಲಿ ಪಾಲುಗಾರರಾಗಿ ಅವರ ಪುನರುತ್ಥಾನದಲ್ಲಿ ನೀವು ಜೀವಿಸುತ್ತಿದ್ದೀರಿ ಎಂಬುದು ನಿಮಗೆ ತಿಳಿಯದೋ? ಹಳೆಯ ಪಾಪಕ್ಕೆ ಸತ್ತ ನೀವು ಮತ್ತೆ ಆ ಪಾಪದಲ್ಲಿ ಜೀವಿಸಲು ಹೇಗೆ ಸಾಧ್ಯ ಎಂಬುದಾಗಿ. ಅದರಂತೆ ಅಬ್ರಹಾಮ ತನ್ನ ಮಗ ಇಸಾಕನಿಗೆ 8ನೆಯ ದಿನ ಸುನ್ನತಿ ಮಾಡಿದನು. ಇಸಾಕನು ತನ್ನ ಮಗ ಯಾಕೋಬನಿಗೂ, ಯಾಕೋಬನು ತನ್ನ 12 ಮಕ್ಕಳಾದ ನಮ್ಮ ಪಿತಾಮಹರಿಗೂ ಹಾಗೆಯೇ ಮಾಡಿದನು. ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕರಗಳಿಗೆ ಸಮರ್ಪಿಸ್ತೇನೆ. ಅಬ್ರಹಾಮನು ದೇವರೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆಗೆ ಗುರುತಾಗಿ ತನ್ನ ಸಂತಾನದವರಲ್ಲಿ ಸುನ್ನತಿಯ ನಿಯಮವನ್ನು ಪಾಲನೆ ಮಾಡಿ ತನ್ನ ಪ್ರಾಣಕ್ಕೆ ಹೊಣೆ ದೇವರು ಎಂದು ಒಪ್ಪಿಸಿಕೊಟ್ಟ ಕಾರಣ ಅವರಿಗೆ ಪುನರುತ್ಥಾನದಲ್ಲಿ ವಿಶ್ವಾಸವಿತ್ತು. ಹೊಸ ಒಡಂಬಡಿಕೆ ನಾವು ರಕ್ತ ಸುರಿಸಬೇಕಾಗಿಲ್ಲ. ನಮಗಾಗಿ ಯೇಸು ರಕ್ತ ಸುರಿಸಿ ರಕ್ತದಿಂದ ಪ್ರತಿಷ್ಠಾಪನೆ ಪಟ್ಟ ಒಡಂಬಡಿಕೆ ಮಾಡಿಕೊಂಡ ಕಾರಣ ಯೇಸು ನಾಮದಲ್ಲಿ ಸ್ನಾನ ದೀಕ್ಷೆ ಪಡೆದುಕೊಳ್ಳುವ ನಾವು ಈಗಾಗಲೇ ಸಾವನ್ನು ದಾಟಿ ಜೀವವನ್ನು ಪಡೆದುಕೊಂಡಿದ್ದೇವೆ. ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಸಾವಿಲ್ಲ ಎಂದು ನುಡಿದಿರುವ ಪ್ರಭು ಯೇಸು ಯೋಹಾನ 8:51 ವಚನದಂತೆ ನಿತ್ಯ ಜೀವದ ಮುದ್ರೆಯಾದ ಪವಿತ್ರಾತ್ಮರು ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ. ನಾನು ದೀಕ್ಷಾಸ್ನಾನ ಪಡೆದುಕೊಂಡ ವ್ಯಕ್ತಿ ಯೇಸು ನಾಮದಲ್ಲಿ ಎಂದು ನೀವು ವಿಶ್ವಾಸಿಸುವಾಗ ನಿಮ್ಮ ಶರೀರದಲ್ಲಿ ಕಾಡುತ್ತಿರುವ ಎಲ್ಲ ರೋಗ ರುಜಿನದ ದುರಾತ್ಮಗಳು, ಮರಣಕರವಾದ ರೋಗ ರುಜಿನದ ಮಾರಕವಾದ ರೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಯೇಸುವಿನ ಗಾಯಗಳಿಂದ ಅದು ಸೌಖ್ಯವಾಗಿ ಮಾರ್ಪಡಲಿ. ನನ್ನ ಜೀವದ ಹೊಣೆ, ನನ್ನ ಜೀವ ವಿಮೆ ಯೇಸು ಆಗಿದ್ದಾರೆ. ಯೇಸು ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆಯ ಮಕ್ಕಳು ನಾವಾಗಿದ್ದೇವೆ. ಪವಿತ್ರಾತ್ಮರ ಮುದ್ರೆ ನಮ್ಮ ಮೇಲೂ ನಮ್ಮ ಸಂತಾನದ ಮೇಲೂ ಸುರಿಸಲ್ಪಡಲಿ. ಯೆಶಾಯ 59:21 ನಾನು ನಿಮ್ಮ ಬಾಯಿಯಲ್ಲಿಟ್ಟಿರುವ ನನ್ನ ವಾಕ್ಯಗಳು ನಿಮ್ಮ ಬಾಯಿಂದಾಗಲಿ ನಿಮ್ಮ ಮಕ್ಕಳ ಬಾಯಿಂದಾಗಲಿ, ನಿಮ್ಮ ಮೇಲಿಟ್ಟಿರುವ ಆತ್ಮ ನಿಮ್ಮಿಂದಾಗಲಿ ನಿಮ್ಮ ಸಂತಾನದ ಶರೀರದಿಂದಾಗಲಿ ಎಂದಿಗೂ ಹಿಂದೆಗೆದುಕೊಳ್ಳಲಾರೆ ಎಂಬ ವಚನದಂತೆ ದೀಕ್ಷಾಸ್ನಾನದ ಅಭಿಷೇಕ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.